ತುಮಕೂರಿನ ಶಾಲೆಗಳಲ್ಲೇ ತುಂಬಾ ಡಿಫರೆಂಟ್ ಶ್ರೀ ಗುರುಕುಲ್ ಶಾಲೆ. ಅದು ಯಾಕೆ ಅಂತ ಗೊತ್ತಾದ್ರೆ ನೀವು ಆಶ್ಚರ್ಯ ಪಡ್ತೀರಾ. ನಿಮ್ಮ ಮಕ್ಕಳು ಶ್ರೀ ಗುರುಕುಲ್ ಶಾಲೆಯಲ್ಲಿ ಓದುತ್ತಿದ್ದರೆ ಸಂತಸವನ್ನು ಕೂಡ ಪಡ್ತೀರಾ. ಅಷ್ಟಕ್ಕೂ ಈ ಒಂದು ಶ್ರೀ ಗುರುಕುಲ್ ಶಾಲೆಯಲ್ಲಿ ಇರುವಂತಹ ವಿಶೇಷತೆ ಆದ್ರೂ ಏನು ಗೊತ್ತಾ? ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ವರದಿ ಇದೆ, ನೋಡೋಣ. Namaste everyone. Today on the 20th Feb, our school has organized a creative competition to enhance our creativity and the knowledge on science. I am Abhigna of grade 10. I am Mihira of grade 10. I am Jalati of grade 10. So basically the topic was to draw the diagrams related to science, and all of us have did well. And this has boosted our creativity and made us feel refreshed in this academics. We thank the management, Rashmi Guruji and Madhu sir for this wonderful opportunity which boosted our creativity and made us feel refreshed. Basically, the topic was to draw diagrams related to science. This has made us gain more information and knowledge about science diagrams. We have tried our best to draw the best diagrams, and I thank all our science department and Guruji for providing us with all these opportunities. Thank you. ರಂಗೋಲಿ ಕೇವಲ ಹಬ್ಬ As you all know that every year February 28th we are celebrating National Science Day. On account of that, every year our school has organized one or the other competitions. So this year they have conducted a Rangoli competition with a diagram theme. So Rangoli means it's a way of, or it's a sign of tradition or prosperity. But we have integrated the art of Rangoli with the science. So here you can see the auditorium of Gurukul. Today it is just like a laboratory, but there is no operators and chemicals, but it is completely filled with colors and creativity. So we have announced, when we announced the competition in the class, so majority you can see that, so 80% of the students in the class has participated actively and they have enthusiastically participated, and they have drawn very nice diagrams with the colors and creativity. And as our students said, this is a exam time, revision time, so they are also in a very stressful state. So this is one of the stress burst activity, we can say that. So we should thanks to our management for giving this opportunity to our students. Thank you so ಶಾಲೆ
ದೊರಕಿತು. ಎಂಥ ಆಪರ್ಚುನಿಟಿ ಕೊಟ್ಟಿದೆ ಅಂತಂದರೆ ಬಹುಶಃ ತುಮಕೂರು ಜಿಲ್ಲೆಯಲ್ಲಿ ಯಾವ ಶಾಲೆಯಲ್ಲೂ ಇಷ್ಟು ರಂಗೋಲಿ ಕಾಂಪಿಟೇಷನ್ ಆಗಿರ್ಬೋದು ಅಥವಾ ಸೈನ್ಸ್ ಡೇಗೆ ಯಾವುದೇ ರೀತಿಯಾದಂತಹ ಒಂದು ಅವಶ್ಯಕತೆ ಅಥವಾ ಒಂದು ನಮ್ಮ ಕಲೆಯನ್ನು ನಮಗೆ ನಮ್ಮಲ್ಲಿದೆ ಅದೊಂದು ಏನದು ವ್ಯಕ್ತಪಡಿಸ್ಕೊಳ್ಳೋದಕ್ಕೆ ನಮಗೆ ಇದೊಂದು ಒಳ್ಳೆಯ ಆಪರ್ಚುನಿಟಿ ಈ ಸ್ಕೂಲ್ ನಮಗೆ ಕೊಟ್ಟಿದೆ. ಈ ಸ್ಕೂಲಲ್ಲಿ ನಮಗೆ ಏನೇನು ಕಲ್ತಿದ್ದೀವಿ ಅಂತ ಹೇಳೋದಕ್ಕೆ ನಮಗೆ ವರ್ಣನೆ ಮಾಡೋಕ್ಕೆ ಆಗಲ್ಲ. ಇವಾಗ ನಾವು ಇದನ್ನೆಲ್ಲ ಬಿಡಿಸ್ತಿದ್ದೀವಿ. ಎಲ್ಲ ಸೈನ್ಸ್ ಡಯಾಗ್ರಾಮ್ ಇದೆ ಆಲ್ಮೋಸ್ಟ್ ಆಲ್. ಇವಾಗ ಎಕ್ಸಾಮ್ ಹತ್ರಕ್ಕೆ ಬಂತು. ಇವಾಗ ಎಕ್ಸಾಮಲ್ಲಿ ಇವಾಗ ನಮಗೆ ಸೈನ್ಸ್ ಡಯಾಗ್ರಾಮ್ ನೆನಪಾಗಲಿಲ್ಲ ಅಂದರೆ ಈ ಥರ ಬಿಡಿಸಿದ್ವಿ, ಈ ಥರ ತಪ್ಪು ಮಾಡಿದ್ವಿ, ಮಿಸ್ಟೇಕ್ಸ್ನ ನೆಕ್ಸ್ಟ್ ಟೈಮ್ ಸರಿ ಮಾಡೋಣ ಅಂತೆಲ್ಲ ಒಂದು ಸ್ವಲ್ಪ ಮೈಂಡಿಗೆ ಬರುತ್ತೆ. ಆಮೇಲೆ ಈ ರಂಗೋಲಿಲಿ ಮಾಡೋದ್ರಿಂದ ನಮಗೆ ಬುಕ್ಕಲ್ಲಿ ನೀಟಾಗಿ ಮಾಡೋಕ್ಕೆ ಚೆನ್ನಾಗಿ ನೆನಪಾಗುತ್ತೆ. ಆಮೇಲೆ ಕಲರಿಂಗ್ಸ್ ಎಲ್ಲ ಇರೋದ್ರಿಂದ ನಮ್ಮ ತಲೆಯಲ್ಲಿ ನೀಟಾಗಿ ಕೂರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಸೈನ್ಸ್ ಡೇ ಪ್ರಯುಕ್ತವಾಗಿ ನಮ್ಮ ಸ್ಕೂಲಲ್ಲಿ ಇದು ಮಾಡಿರೋದು, ರಂಗೋಲಿ ಕಾಂಪಿಟೇಷನ್ ಮಾಡಿರೋದು ತುಂಬ ಚೆನ್ನಾಗಿ ಅನಿಸ್ತಿದೆ. ನನಗೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳೋದು ನಮ್ಮ ಸ್ಕೂಲಿನ ಚೇರ್ಮನ್ ಆಗಿರುವಂತಹ ಮಧು ಜೈನ್ ಸರ್ ಅವ್ರಿಗೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು. ಸೊ ಇವಾಗ ಸೈನ್ಸ್ ಡೇ 28 ಫೆಬ್ರವರಿ ನಡೀತಿರೋದ್ರಿಂದ ನಮ್ಮ ಸ್ಕೂಲಲ್ಲಿ ರಂಗೋಲಿ ಕಾಂಪಿಟೇಷನ್ ಇಟ್ಟಿದ್ದಾರೆ. ಸೈನ್ಸ್ ಡಯಾಗ್ರಾಮ್ಸು ನಾವು ಯೂಶಲಿ ರಂಗೋಲಿ ಹೆಂಗಾಗ್ತೀವಿ ಅಂದರೆ ಮಂಡಲ ಆಟ ಆ ಥರ ಹಾಕ್ತೀವಿ. ಬಟ್ ನಮ್ಮ ಸ್ಕೂಲ್ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿದೆ. ಸ್ಟೂಡೆಂಟ್ಸ್ ಅಲ್ವಾ, ನಾವು ಯಾಕೆ ರಂಗೋಲಿ ಡಿಸೈನ್ ಹಾಕಬೇಕು, ಡಯಾಗ್ರಾಮ್ಸ್ ಹಾಕ್ಬೋದಲ್ಲ ಸೈನ್ಸ್ ಡೇಗೆ ಅಂತ ಒಂದು ಕ್ರಿಯೇಟಿವ್ ಥಾಟ್ ತಂದಿದೆ. ಸೊ ನಮ್ಮಲ್ಲಿರೋ ಕ್ರಿಯೇಟಿವಿಟಿ, ನಮ್ಮಲ್ಲಿರೋ ಟ್ಯಾಲೆಂಟ್ನ ನಾವು ಸ್ಕೂಲಲ್ಲಿ ತೋರಿಸೋದು, ಅವ್ರು ಪ್ರೈಸ್ ಕೊಡ್ತಾರೆ, ಟ್ಯಾಲೆಂಟ್ ನಮ್ಮದು ಇನ್ನೂ ಎಂಬ್ರೇಸ್ ಆಗುತ್ತೆ. ಸೊ ನಾನು ನನ್ನ ಸ್ಕೂಲ್ ಮ್ಯಾನೇಜ್ಮೆಂಟ್ಗೆ ತುಂಬ ಥ್ಯಾಂಕ್ ಮಾಡ್ತೀನಿ ಇಷ್ಟೊಂದು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿದ್ದಕ್ಕೆ. ಈ ಆಪರ್ಚುನಿಟಿ ಏನಿದೆ ಇದು ನಮ್ಮಂಥ ಸ್ಟೂಡೆಂಟ್ಸ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಎಕ್ಸಾಮ್ಸ್ ಕೂಡ ಬರ್ತಾ ಇದೆ. ನೆಕ್ಸ್ಟ್ ವೀಕ್ ಸೈನ್ಸ್ ಡೇ ಇರೋದ್ರಿಂದ ಎವ್ರಿ ಇಯರ್ ಸೆಲೆಬ್ರೇಟ್ ಮಾಡೋ ಥರ ಈ ಇಯರು ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಅದ್ರ ಒಕೇಶನಿಂದ ನಮ್ಮ ಸ್ಕೂಲ್ ಸೈನ್ಸ್ ಡಿಪಾರ್ಟ್ಮೆಂಟು ಸೈನ್ಸ್ ಡಯಾಗ್ರಾಮ್ಸ್ನ ರಂಗೋಲಿ ಟೈಪಲ್ಲಿ ಹಾಕೋ ಥರ ಕೊಟ್ಟಿದೆ. ಈ ಕಾಂಪಿಟೇಷನ್ ಇದೆ ತುಂಬಾ ಕ್ರಿಯೇಟಿವ್ ಆಗಿ ಕೊಟ್ಟಿದ್ದಾರೆ. ನಮ್ಮ ಸ್ಟೂಡೆಂಟ್ಸ್ಗೆ ಸೈನ್ಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಕೂಡ ಒಳ್ಳೆ ಅವಕಾಶ ಸಿಕ್ತು. ಲೈಕ್ ಏನೇನು ಡಯಾಗ್ರಾಮ್ಸ್ ಎಲ್ಲ ಇರುತ್ತೆ ಅದನ್ನು ರಂಗೋಲಿಲಿ ಯಾವ ಥರ ಹಾಕೋದು ಅದೆಲ್ಲದಕ್ಕೂ ನಮ್ಮ ಕ್ರಿಯೇಟಿವಿಟಿನ ತುಂಬಾ ಇಂಪ್ರೂವ್ ಮಾಡಿದೆ. ಸೈನ್ಸ್ ಡಿಪಾರ್ಟ್ಮೆಂಟ್ ಮತ್ತು ಶ್ರೀ ಗುರುಕುಲ್ಗೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಒಟ್ನಲ್ಲಿ ತುಮಕೂರಿನ